ಮಾಗಡಿ ತಾಲೂಕಿನ ಮಣ್ಣಿನ ಮಗ ನಮ್ಮ ಜೋಗಟ್ಟೆ ಕೆ ಭಾಗೇಗೌಡನವರು ಅವ್ರ ಸೇವೆನ ಹೊಗಳಿ ಕೊಂಡಾಡ್ತಿರೋಂಥ ಮಾಗಡಿ ತಾಲೂಕು ಜನ, ಹೊರಗಡೆ ಜನ ಅವರೆಲ್ರಿಗೂ ನಾವು ಕೂಡ ಹೃದಯ ತುಂಬ ಆಶಿಸ್ತೀವಿ, ಸಂತೋಷ ಬೀಳ್ತಾಯಿದ್ವಿ. ಯಾಕೆಂದರೆ ಅವರು ಇವತ್ತಿಂದಲ್ಲ, ಸುಮಾರು 15-20 ವರ್ಷಗಳಿಂದನೂ ಕೂಡ ರಾಸುಗಳಿಗೆ ನೀರು ಹೊತ್ಸೋತಾವಿಂದ ಹಿಡಿದು ಜನಗಳು ಸಹಾಯ ಮಾಡೋತಾವಿಂದ ಹಿಡಿದು ಮದುವೆ ಮುಂಜಿ ಕಾರ್ಯಕ್ರಮ ಅಂತ ಯಾರೇ ಅವ್ರ ಆಫೀಸ್ಗಳಿಗೆ ಹೋಗಲಿ ಯಾರಿಗೂ ಬರಿಗೈಲಿ ಕಳಿಸಿದ್ದಿಲ್ಲ. ಇವತ್ತಿಗೂ ಕೂಡ ಸಾಮೂಹಿಕ ಮದುವೆಯಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಎಲ್ಲನ ಅವ್ನ ಕಡೆ ಯಾರಾನ ಅವ್ರ ಆಫೀಸ್ಗೆ ಹೋದರೆ ಇಲ್ಲ ಅವ್ರ ಮನೆಗೆ ಹೋದರೆ ಕೈಲಿ ಅವ್ನು ಸಹಾಯ ಮಾಡ್ತಾರೆ ಅನ್ನೋ ಒಂದು ಒಬ್ಬ ಯಾರನ್ನೋ ಆ ಥರದ ವ್ಯಕ್ತಿ ಇದ್ದರೆ ಏಕೈಕ ವ್ಯಕ್ತಿ ಅದು ನಮ್ಮ ಕೆ ಭಾಗೇಗೌಡನವರು. ಈಗ ಜಾತ್ರೆ ವಿಚಾರಗಳಲ್ಲೂ ಕೂಡ ಸುಮಾರು ಸರಿ ನಾನು ಚರ್ಚೆ ಮಾಡಿದೆ, ಅಣ್ಣ ಏನಣ್ಣ ನೀವು ಇಷ್ಟೆಲ್ಲ ಮಾಡ್ತಿದ್ದೀರಾ, ಇಷ್ಟೊಂದೆಲ್ಲ ಸೇವೆ ಮಾಡ್ತಾಯಿದ್ದೀರಾ, ತಾಲೂಕಿನ ಜನ ನಿಮ್ಮ ಋಣ ತೀರಿಸ್ಬೇಕು ಅಂತ ಕಾಯ್ತವ್ರೆ, ಏನಾರ ರಾಜಕಾರಣವಾಗಿ ಏನಾರು ಪ್ರವೇಶ ಮಾಡ್ತೀರಾ ಅಂತ. ಅವಾಗ ಅವ್ರು ಹೇಳೋರು, ರಾಜಕಾರಣ ನಂಬಿ ಜೀವನ ಮಾಡೋದಕ್ಕಿಂತ ಸೇವೆ ಮಾಡಿ ನಿಮ್ಮದೇ ಆಗಿರೋದು ಬೆಸ್ಟ್ ಕೆಲಸ. ತಾಲೂಕಲ್ಲಿ ನಮ್ಮದೇ ಆದಂಥ ಒಂದು ಬೆಂಬಲ ಜನಗಳು ಘೋಷಣೆ ಮಾಡಿದ್ರು ಕೂಡ ನಮಗೆ ರಾಜಕಾರಣವಾಗಿ ಅಷ್ಟೊಂದು ಯಾವುದೇ ಥರದ ಇಷ್ಟ ಇಲ್ಲ. ಆದ್ರೂ ಜನ ಏನೋ ಬಯಸ್ತಾರೆ ಅನ್ನೋದಾದರೆ, ಜನ ಬಯಸಿದ್ರೆ ನೋಡೋಣ ಮುಂದಿನ ದಿನಗಳು ಏನೋ ಒಂದು ಆಯಿತು ಅಂದರೆ ಏನೋ ಒಂದು ಮಾಡ್ಬೋದು ಅಂತ ಅವ್ರ ಬಾಯಲ್ಲೂ ಬಂದೈತೆ. ಸುಮ್ಮನೆ ಸೇವೆ ಮಾಡಿ ಹೋಗೋದ್ರ ಬದಲು ರಾಜಕಾರಣವಾಗೂ ಕೂಡ ಏನಾದರೂ ನಿಮ್ಮ ಕೈಯಾದ ಒಂದು ಸೇವೆನ ಮಾಡಿ ತಾಲೂಕು ಕೊಡಿ. ನಿಮ್ಮ ವಂಶದಲ್ಲೇ ಕೂಡ ನಿಮ್ಮ ಕುಟುಂಬದಲ್ಲೇ ಕೂಡ ಇವತ್ತಿಗೆ ಏಳಿಗೆ ಪಡೆದಿರುವಂಥ ಸುಮಾರು ಜನ ಅವರೇ. ದಯವಿಟ್ಟು ರಾಜಕಾರಣವಾಗಿ ನಿಮ್ಮಂಥವ್ರು ಮುಂದೆ ಬರಬೇಕು. ಯಾಕೆಂದರೆ ಎಲ್ಲೋ ಆಚೆಗಡೆಯವರು ನಿಮ್ಮ ಸಹಾಯ ಪಡ್ಕೊಂಡು ಹೋಯ್ತವ್ರೆ. ತಾಲೂಕಿನಲ್ಲಿ ನಿಮಗೆ ರಾಜಕಾರಣವಾಗಿ ಒಂದು ಶಕ್ತಿ ಬಂದರೂ ಕೂಡ ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಸೇವೆ ಜನಗಳು ಸಿಗ್ತದೆ ತಾಲೂಕಿನ ಜನಕ್ಕೆ ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲೂ ಇದೆ. ಹಾಗಾಗಿ ಆ ರಂಗನಾಥ ಸ್ವಾಮಿ ಅವ್ರ ಕುಟುಂಬಕ್ಕೆ ಎಲ್ರಿಗೂ ಆರೋಗ್ಯೇಶ್ವರ ಕೊಟ್ಟು ಕಾಪಾಡಲಿ. ಈ ಸೇವೆ ನಿರಂತರವಾಗಿ ಅವರಿಂದ ನಡೀತಾ ಇರಲಿ ಮಾಡಿ ತಾಲೂಕಿಗೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.